ಕ್ಷೇತ್ರ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕಾರ್ಯರತಕ್ಕಂತ ಅಗ್ನಿವರ ವಾಯು ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸು ಅಂದ್ರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಗಳ ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಕಾರ್ಯರತಕ್ಕಂತ ಹುದ್ದೆ ಕೂಡ ಅಗ್ನಿಪಥ್ ಸ್ಕೀಮ್ ಅಡಿಯಲ್ಲಿ ಕಾರ್ಯರತಕ್ಕಂತ ಒಂದು ಹುದ್ದೆಗಳ ಆಗಿರ್ತಕ್ಕಂಥದ್ದು. ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 13 ಫೆಬ್ರವರಿ 2024 ಸ್ಟಾರ್ಟ್ ಆಗುತ್ತೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 22 ಫೆಬ್ರವರಿ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ರಿಕ್ವೈರ್ಮೆಂಟ್ ಟ್ರೇಲ್ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸುವಂದ್ರೆ ಸ್ಪೋರ್ಟ್ಸ್ ಪರ್ಸನ್ಸ್ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕಾರ್ಯರತಕ್ಕಂತ ಹುದ್ದೆ ಬಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾ ಅಂಡರ್ ಅಲ್ಲಿ ಕಾರ್ಯರತಕ್ಕಂತ ಒಂದು ಹುದ್ದೆಗಳ ಆಗಿರ್ತಕ್ಕಂಥದ್ದು. ಇನ್ನ ಒಂದು ಸ್ಪೋರ್ಟ್ಸ್ ಟ್ರೇಲ್ ಬಂದ್ಬಿಟ್ಟು ಮಾರ್ಚ್ 11 ತಾರೀಕಿನಿಂದ ಮಾರ್ಚ್ 13 ತಾರೀಕಿನ ತನಕ ಅಲ್ಲಿ ನಡೀತಕ್ಕಂಥದ್ದು. ಇನ್ನು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ಒಂದು ಸ್ಪೋರ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿರ್ಬೇಕು ಮತ್ತೆ ಕ್ವಾಲಿಫಿಕೇಶನ್ಸ್ ಯಾವ ರೀತಿ ಆಗಿರ್ಬೇಕಂತ ನೋಡ್ತಾವ. ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲೇ ನೋಡಿದ್ವಿ ಅಥ್ಲೆಟಿಕ್ಸ್ ಅಂತ ಕೊಡಿದ್ರೆ ಇಲ್ಲಿ ಅಥ್ಲೆಟಿಕ್ಸ್ ಅಂತ ಕೊಟ್ಟು ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಇವೆಂಟ್ ಗಳನ್ನ ಕೊಡಿದ್ರೆ ನಿಮ್ದು ಅಥ್ಲೆಟಿಕ್ಸ್ ಅಲ್ಲಿ ಯಾವ ಒಂದು ಇವೆಂಟ್ ಆಗಿರುತ್ತೆ ಆ ಒಂದು ಇವೆಂಟ್ ಇಲ್ಲಿದ್ರೆ ನೀವು ಅಪ್ಲೈ ಮಾಡಬಹುದು. ಇನ್ನ ಯಾವ ಒಂದು ಸರ್ಟಿಫಿಕೇಟ್ ಇದ್ರೆ ಅಪ್ಲೈ ಮಾಡಬಹುದು ಅಂತ ಕೂಡ ಮುಂದೆ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಸಂಬಂಧಪಟ್ಟಂತೆ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಇವೆಂಟ್ ಗಳನ್ನ ಕೊಡಿದ್ರೆ ನಿಮ್ದು ಯಾವ ಒಂದು ಇವೆಂಟ್ ಆಗಿರುತ್ತೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಎರಡನೇದಾಗಿ ಬಾಸ್ಕೆಟ್ ಬಾಲ್ ಅಂತ ಕೊಡಿದ್ರೆ ಬಾಸ್ಕೆಟ್ ಬಾಲ್ ಅಲ್ಲಿ ಇಲ್ಲಿ ಕೂಡ ಇವೆಂಟ್ ಗಳನ್ನ ಕೊಡಿದ್ರೆ ಸೆಂಟರ್, ಪವರ್ ಫಾರ್ವರ್ಡ್ ಮತ್ತೆ ಪಾಯಿಂಟ್ ಗೈಡ್ ಅಂತ ಕೊಡಿದ್ರೆ ಇಲ್ಲಿ ಕೂಡ ಒಂದು ಇವೆಂಟ್ ಗಳನ್ನ ಕೊಡಿದ್ರೆ ನಿಮ್ದು ಯಾವ ಒಂದು ಇವೆಂಟ್ ಅಲ್ಲಿ ನಿಮ್ದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಗಿರುತ್ತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಚೀವ್ಮೆಂಟ್ ಗಳಲ್ಲಿ ನಿಮ್ದು ಅಚೀವ್ಮೆಂಟ್ ಇದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ನಂತರ ಬಾಕ್ಸಿಂಗ್, ನಂತರ ಕ್ರಿಕೆಟ್, ನಂತರ ಸೈಕಲ್ ಪೋಲ್ ಇದೆ, ನಂತರ ಸೈಕ್ಲಿಂಗ್, ನಂತರ ಫುಟ್ಬಾಲ್ ಇದೆ, ನಂತರ ಗಾಲ್ಫ್, ನಂತರ ಜಿಮ್ನಾಸ್ಟಿಕ್, ನಂತರ ಇಲ್ಲಿ ಹ್ಯಾಂಡ್ಬಾಲ್ ಇದೆ, ನಂತರ ಹಾಕಿ, ನಂತರ ಕಬಡ್ಡಿ, ನಂತರ ಲಾನ್ ಟೆನ್ನಿಸ್ ಅಂತ ಕೊಡಿದ್ರೆ, ನಂತರ ಕ್ವೆಶ್, ನಂತರ ಸ್ವಿಮ್ಮಿಂಗ್ ಅಥವಾ ಡೈಯಿಂಗ್ ಅಂತ ಕೊಡಿದ್ರೆ, ಇನ್ನ ಕೊನೆಯದಾಗಿ ವಾಲಿಬಾಲ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಗಳಲ್ಲಿ ನಿಮ್ದು ಯಾವ ಒಂದು ಇವೆಂಟ್ ಆಗಿರುತ್ತೆ ಆ ಒಂದು ಇವೆಂಟ್ ಇದ್ರೆ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೀವು ಇಲ್ಲಿ ಯಾವ ರೀತಿ ಅದನ್ನ ಚೆಕ್ ಮಾಡ್ಬೇಕಂದ್ರೆ ನಿಮ್ದು ಯಾವ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ ಆ ಒಂದು ಸ್ಪೋರ್ಟ್ಸ್ ಇಲ್ಲಿ ಇದೆಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೋರ್ಟ್ಸ್ ಗಳ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿ ಹೇಳಿದೀನಿ. ನಿಮ್ದು ಯಾವ ಒಂದು ಸ್ಪೋರ್ಟ್ಸ್ ಆಗಿರುತ್ತೆ ಆ ಒಂದು ಸ್ಪೋರ್ಟ್ಸ್ ನ ಚೆಕ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಇವೆಂಟ್ ಗಳಲ್ಲಿ ನಿಮ್ಮ ಇವೆಂಟ್ ಯಾವ್ದಾಗಿರುತ್ತೆ ಆ ಒಂದು ಇವೆಂಟ್ ಇಲ್ಲಿ ಇದೆಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ದು ಆಗಿರ್ತಕ್ಕಂಥ ಇವೆಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬಾಕ್ಸ್ ಗಳಲ್ಲಿ ಇದ್ರೆ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅಪ್ಲೈ ಮಾಡಬಹುದು ಅಂದ್ರೆ ಇನ್ನ ಯಾವ ಒಂದು ಸರ್ಟಿಫಿಕೇಟ್ ಇದ್ರೆ ಅಪ್ಲೈ ಮಾಡಬಹುದು, ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕು ಅಂತ ಕೂಡ ಈಗ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನ ಇಲ್ಲಿ ವಾಟರ್ ಪೋಲೋ ಇದೆ, ನಂತರ ಇಲ್ಲಿ ವೇಟ್ ಲಿಫ್ಟಿಂಗ್ ಮತ್ತೆ ಇಲ್ಲಿ ರೆಸ್ಲಿಂಗ್ ವಿಶ್ವ ಅಂತ ಕೊಡಿದ್ರೆ ಇವು ಕೂಡ ಸ್ಪೋರ್ಟ್ಸ್ ಗಳಾಗಿರುತ್ತೆ. ಇಲ್ಲಿ ಕೂಡ ಇವರು ಇವೆಂಟ್ ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇವೆಂಟ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಇವೆಂಟ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕು ಅಂತ ನೋಡ್ತಗೋಣ. ಮೊದಲಾಗಿ ಇಲ್ಲಿ ವಯೋಮಿತಿ ಬಗ್ಗೆ ಅವರು ಕೊಡಿದ್ರೆ ಇಲ್ಲಿ ನೋಡ್ಬೋದು ನೀವು ಬರ್ನ್ ಬಿಟ್ವೀನ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 27 ಜೂನ್ 2003 ರಿಂದ 27 ಡಿಸೆಂಬರ್ 2006 ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬರ್ನ್ ಬಿಟ್ವೀನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ವು ಸೈನ್ಸ್ ಸಬ್ಜೆಕ್ಟ್ ಅಂತ ಕೊಡಿದ್ರೆ ಅಂದ್ರೆ PUC ಅಲ್ಲಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಗಳನ್ನ ತಗೊಂಡು ಪಾಸ್ ಆಗಿರ್ಬೇಕಾಗುತ್ತೆ. ಅಂದ್ರೆ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರುತ್ತೆ. ಇಲ್ಲಿ ನೋಡಿ ನೀವು ಒಂದು PUC ಅಲ್ಲಿ ನೀವು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಒಂದಿಗೆ ಪಾಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಕಾರ್ಯರತಕ್ಕಂಥ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ಇನ್ನು ಓವರ್ ಆಗಿ PUC ಅಲ್ಲಿ ನೀವು 50% ಅಂತ ಒಂದು ಪಾಸ್ ಆಗಿರ್ಬೇಕು. ಇನ್ನು ಸಪರೇಟ್ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ನೀವು ಇಲ್ಲಿ ಅದರಲ್ಲೂ ಕೂಡ ಕನಿಷ್ಠವಾಗಿ 50% ಅಂತ ಒಂದು ಪಾಸ್ ಆಗಿದ್ರೆ ಸಾಕು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗದಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ನೀವು ಡಿಪ್ಲೊಮಾದಲ್ಲಿ ನೀವು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಕೊಡಿದ್ರೆ ಇಲ್ಲಿ ಯಾವ ಒಂದು ಸ್ಟ್ರೀಮ್ ಗಳನ್ನ ಅವರು ಕೊಡಿದ್ರೆ ಅಂದ್ರೆ ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಾನಿಕ್ ಇದೆ, ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಇದೆ, ನಂತರ ಆಟೋಮೊಬೈಲ್, ನಂತರ ಇಲ್ಲಿ ಕಂಪ್ಯೂಟರ್ ಸೈನ್ಸ್, ನಂತರ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮ್ ನೀವು ಡಿಪ್ಲೊಮಾದಲ್ಲಿ ತಗೊಂಡು ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಸೇಮ್ ವಿದ್ಯಾರ್ಥಿ ಅವರು ಟೋಟಲ್ ಆಗಿ ನೀವು ಇಲ್ಲಿ 50% ಅಂತ ಒಂದು ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ನೀವು ಇಲ್ಲಿ ಕನಿಷ್ಠವಾಗಿ ಇಲ್ಲಿ ಕೂಡ ಸೇಮ್ ವಿದ್ಯಾರ್ಥಿ 50% ಅಂತ ಒಂದು ಸಾಕು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮ್ದು ಇಲ್ಲಿ ಡಿಪ್ಲೊಮಾ ಆಗದೇ ಇದ್ದಲ್ಲೂ ಕೂಡ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಎರಡವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮ್ದು 2 ವರ್ಷ ವೆಕೇಶನಲ್ ಕೋರ್ಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ಕೋರ್ಸ್ ಅಲ್ಲಿ ಯಾವ ಒಂದು ಸಬ್ಜೆಕ್ಟ್ ಇರ್ಬೇಕಂದ್ರೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಜೊತೆಗೆ ಇಲ್ಲಿ ಕೂಡ ಸೇಮ್ ವಿದ್ಯಾರ್ಥಿ ಓವರ್ ಆಲ್ ಆಗಿ ನೀವು ಒಂದು ಕೋರ್ಸ್ ಅಲ್ಲಿ ಕನಿಷ್ಠವಾಗಿ 50% ಅಂತ ಒಂದು ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನು ಸಪರೇಟ್ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಟೋಟಲ್ ಆಗಿ ಇಲ್ಲಿ ಕೂಡ ಸೇಮ್ ವಿದ್ಯಾರ್ಥಿ
50% ಅನ್ನು ತಗೊಂಡ್ರೆ ಸಾಕು ಇಲ್ಲಿ ಕಾರ್ಯರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದು ಸೈನ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಈ ರೀತಿ ಕ್ವಾಲಿಫಿಕೇಶನ್ ಅವರು ಕೊಡಿದ್ರೆ, ಇನ್ನ ಅದರ್ ದನ್ ಸೈನ್ಸ್ ಸಬ್ಜೆಕ್ಟ್ ಅಂತ ಕೊಡಿದ್ರೆ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಅನ್ನ ತಗೊಳ್ಳದೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ನಾರ್ಮಲ್ ಆಗಿ PUC ಅನ್ನ ಪಾಸ್ ಆಗಿರ್ತಾರಲ್ಲ ಅವರು ಕೂಡ ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಯಾವ ರೀತಿ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ಪಾಸ್ ಆಗಿರ್ಬೇಕಂದ್ರೆ ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ತಗೊಂಡು ಪಾಸ್ ಆಗಿದ್ರೆ ಸಾಕು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಕನಿಷ್ಠವಾಗಿ 50% ಅನ್ನು ತಗೊಂಡು ಸಾಕು ಅಪ್ಲೈ ಮಾಡಬಹುದು. ಇನ್ನು ಟೋಟಲ್ ಆಗಿ ಒಂದು ಕ್ವಾಲಿಫಿಕೇಶನ್ ಕೂಡ ನೀವು 50% ಅನ್ನು ತಗೊಂಡ್ರೆ ಸಾಕು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾರೆಲ್ಲ ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಯಾವ ರೀತಿ ಇರ್ಬೇಕಂತ ಕೂಡ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಬಗ್ಗೆ ಈಗ ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲಾಗಿ ನೀವು ಜೂನಿಯರ್ ಅಥವಾ ಸೀನಿಯರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕೂಡ ಕೊಟ್ಟಿರ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಎರಡದಾಗಿ ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಕೊಡಿದ್ರೆ ಇಂಡಿವಿಜುವಲ್ ಆಗಿ ನೀವು ಮಿನಿಮಮ್ ಆಗಿ 5th ಪ್ಲೇಸ್ ಆದ್ರೂ ಬಂದಿರಬೇಕಾಗುತ್ತೆ. ಯಾವ್ದ್ರಲ್ಲಿ 5th ಪ್ಲೇಸ್ ಅನ್ನ ಬಂದಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ಜೂನಿಯರ್ ನ್ಯಾಷನಲ್ ಕಾಂಪಿಟೇಷನ್ಸ್ ಆಗಲಿ ಅಥವಾ ರಿಪ್ರೆಸೆಂಟ್ ದಿ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಕೂಡ ನೀವು ಅಂದ್ರೆ ಸೀನಿಯರ್ ನ್ಯಾಷನಲ್ ಕಾಂಪಿಟೇಷನ್ ಆದ್ರೂ 5th ಪ್ಲೇಸ್ ಬಂದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದು ಕೂಡ ಆಗದಿದ್ದಲ್ಲಿ ಅಥವಾ ಅಂತ ಕೊಡಿದ್ರೆ ಮುಂದ್ಗಡೆ ನೋಡಿದ್ಮೇಲೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಆದ್ರೂ ನೀವು ಬಂದಿದ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನ ಕೊನೆಯದಾಗ ಬಂದ್ಬಿಟ್ಟು SAI ಖೇಲೋ ಇಂಡಿಯಾದಲ್ಲಿ ಬಂದಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಇಂಟರ್ನ್ಯಾಷನಲ್ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅಲ್ಲಿ ನೀವು 5ನೇ ಪ್ಲೇಸ್ ಬಂದಿದ್ರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದು ಎರಡನೇದಾಗಿ. ಇನ್ನು ಮೂರನೇದಾಗ ಬಂದ್ಬಿಟ್ಟು ಇಲ್ಲಿ ಕೂಡ ಸೇಮ್ ಅದೇ ರೀತಿ ಕೊಡಿದ್ರೆ ಇಲ್ಲಿ ಟೀಮ್ ಇವೆಂಟ್ ಅನ್ನ ಕೊಡಿರ್ತಕ್ಕಂಥದ್ದು. ಇಲ್ಲಿ ಟೀಮ್ ಇವೆಂಟ್ ಬಂದ್ಬಿಟ್ಟು ಇಲ್ಲಿ ಕೂಡ ಅವರು ಜೂನಿಯರ್ ಅಥವಾ ಸೀನಿಯರ್ ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರೆ ಸಾಕು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದು ಟೀಮ್ಗೆ ಸಂಬಂಧಪಟ್ಟಂತೆ ಅವರು ಕೊಡ್ತಾರೆ. ಇನ್ನು ಇದಾದ್ಮೇಲೆ ಕೊನೆದ ಬಂದ್ಬಿಟ್ಟು ಇಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿರ್ತೀರಿ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಗಳಲ್ಲಿ ಮಾಡಿರ್ಬೇಕಂದ್ರೆ ಇಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಆಗಲಿ ಅಥವಾ BCCI ಟ್ರೋಫೀಸ್ ಆಗಲಿ ಇಲ್ಲಿ ನೋಡಿ ಮುಂದೆ ಕೊಡಿದ್ರೆ U19, U23, ರಣಜಿ ಟ್ರೋಫಿ, ನಂತರ ದುಲೀಪ್ ಟ್ರೋಫಿ, ನಂತರ ಇಲ್ಲಿ ದಿಯೋದರ್ ಟ್ರೋಫಿ ಅಥವಾ ಹೈಯರ್ ಪಾರ್ಟಿಸಿಪೇಷನ್ ಆರ್ ಓನ್ಲಿ ಎಲಿಜಿಬಲ್ ಟು ಅಪ್ಲೈ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇವೆಂಟ್ ಗಳಲ್ಲಾಗಲಿ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಾಗಲಿ ಭಾಗವಹಿಸಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಒಂದು ಲೆವೆಲ್ ಇರತಕ್ಕಂಥ ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ನಿಮಗೆ ಇನ್ನಷ್ಟು ಹೆಚ್ಚಿನದಾಗಿ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಮಿನಿಮಮ್ ಆಗಿ ಯಾವ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಗಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ಇಲ್ಲಿ ಅದ್ರ ಬಗ್ಗೆನೂ ಕೂಡ ಅವರು ಕೊಡಿದ್ರೆ ಇದಕ್ಕೂ ಮುಂಚೆ ಕೂಡ ನಿಮಗೆ ಹೇಳ್ತಾ ಬಂದಿದ್ದೀನಿ. ಇಲ್ಲಿ ನೋಡಿ ಮೊದಲಿಗೆ ಜೂನಿಯರ್ ಅಥವಾ ಸೀನಿಯರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿರಬೇಕಾಗುತ್ತೆ. ಭಾಗವಹಿಸಿದ್ರು ಅಪ್ಲೈ ಮಾಡಬಹುದು. ಇದು ಇಂಡಿವಿಜುವಲ್ ಆಗಿ, ಇದು ಕೂಡ ಇಂಡಿವಿಜುವಲ್ ಅಂತ ಕೊಡಿದ್ರೆ ಎರಡನೇದಾಗಿ ಇಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳಲ್ಲಿ 5th ಪ್ಲೇಸ್ ಬಂದಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಟೀಮ್ ಇವೆಂಟ್ ಗಳನ್ನು ಕೂಡ ಕೊಡಿದ್ರೆ ಇದು ಮತ್ತು ಇಲ್ಲಿ ಕೆಳಗಡೆ ಕೂಡ ಅವರು ಟೀಮ್ ಇವೆಂಟ್ ಬಗ್ಗೆ ಕೊಡಿದ್ರೆ ಇದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ನಿಮ್ದು ಯಾವ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಎರಡು ಒಂದೇ ಆಗಿತ್ತು ಅಂದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ಮಾಹಿತಿ ಬಂದ್ಬಿಟ್ಟು ಮೊದಲಿಗೆ ಸ್ಪೋರ್ಟ್ಸ್ ಅನ್ನು ನೋಡ್ಕೊಳ್ಳಿ, ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್, ನಂತರ ವಯೋಮಿತಿ, ನಂತರ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಹಿತಿಯನ್ನು ಚೆಕ್ ಮಾಡ್ಕೊಂಡು ಒಂದು ಏರ್ಪೋಸ್ಟ್ ನಲ್ಲಿ ಕಲಿರತಕ್ಕಂಥದ್ದು ಸಂಬಂಧಪಟ್ಟ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಹೈಟ್ ಬಗ್ಗೆ ಕೂಡ ಕೊಡಿದ್ರೆ ಹೈಟ್ ಬಂದ್ಬಿಟ್ಟು 152.5 ಸೆಂಟಿಮೀಟರ್ ಅಲ್ಲಿ ಹೈಟ್ ಕೂಡ ಬೇಕಾಗುತ್ತೆ. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಸ್ಯಾಲರಿ ಬಂದ್ಬಿಟ್ಟು ಅಗ್ನಿಪಥ್ ಸ್ಕೀಮ್ ನ ಅಡಿಯಲ್ಲಿ ಯಾವ ರೀತಿ ಸ್ಯಾಲರಿ ಸಿಗುತ್ತಲ್ಲ 4 ವರ್ಷಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸ್ಯಾಲರಿ ಸಿಗತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಲರಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಅಗ್ನಿವೀರ ವಾಯು ಹುದ್ದೆಗೆ ಸಂಬಂಧಪಟ್ಟಂತೆ ಅವರು ಎಷ್ಟೆಷ್ಟು ಸ್ಯಾಲರಿ ಸಿಗುತ್ತೆ ಅಂತ ಒಂದು ವರ್ಷದ ಆಧಾರದ ಮೇಲೆ ಅವರು ಇಲ್ಲಿ ಮಂತ್ಲಿ ಒಂದು ಸ್ಯಾಲರಿ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ನೀವು ಯಾವ ಒಂದು ಸ್ಪೋರ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತೀರಿ ಆ ಒಂದು ಸ್ಪೋರ್ಟ್ಸ್ ಟ್ರಯಲ್ ಮೂಲಕ ನಿಮ್ಮನ್ನ ಇಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ. ಇದಕ್ಕೂ ಮುಂಚೆ ನೆಗಡೆ ಒಂದು ಡೇಟ್ ಕೂಡ ಹೇಳಿದೀನಿ. ಆ ಒಂದು ಡೇಟ್ಗೆ ನಿಮ್ಮ ಸ್ಪೋರ್ಟ್ಸ್ ಟ್ರಯಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಮ್ಮ ಸ್ಪೋರ್ಟ್ಸ್ ಟ್ರಯಲ್ ಅನ್ನು ಕೊಟ್ಟರೆ ಸಾಕು ಮುಂದಿನ ಹಂತಕ್ಕೆ ನೀವು ಇಲ್ಲಿ ಕ್ವಾಲಿಫೈ ಕೂಡ ಆಗ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿತ್ತಂದ್ರೆ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು.
ಇನ್ನು ಇಲ್ಲಿ ಸೀಕ್ವೆನ್ಸಿ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಕೆಳಗಡೆ ಕೊಟ್ಟಿರತಕ್ಕಂಥದ್ದು, ಅದೊಂದು ಟ್ರಯಲ್ ಪ್ಲೇಸ್ ಬಗ್ಗೆ ಕೂಡ ಕೆಳಗಡೆ ಅವರು ಕೊಟ್ಟಿದ್ದಾರೆ. ಫಸ್ಟ್ ಡೇ ಬಂದ್ಬಿಟ್ಟು ಇಲ್ಲಿ ನೋಡಿದ್ವಿ, ಇಲ್ಲಿ ಕೊಟ್ಟಿರತಕ್ಕಂಥ ಪ್ಲೇಸ್ ಅಲ್ಲಿ ಒಂದು ಟ್ರಯಲ್ ನಡೀತಾ ಇರ್ತದೆ. ಇನ್ನು ಸೆಕೆಂಡ್ ಡೇ ಬಂದ್ಬಿಟ್ಟು ಇಲ್ಲಿ ಡೇಟ್ ನ ಆಧಾರದ ಮೇಲೆ ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೊಡಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಫಿಸಿಕಲ್ ಟೆಸ್ಟ್ ಬಗ್ಗೆ ಇಲ್ಲಿ ಅವರು ಕೊಡಿದ್ರೆ, ಇನ್ನು ಇದಾದ್ಮೇಲೆ ಮೂರದಾಗಿ ಇಲ್ಲಿ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರಯಲ್ ಅಂತ ಕೊಡಿದ್ರೆ, ಇಲ್ಲಿ ಕೂಡ ಮತ್ತೆ ಸ್ಪೋರ್ಟ್ಸ್ ಟ್ರಯಲ್ ಇರುತ್ತೆ. ಇನ್ನು ಇದಾದ್ಮೇಲೆ ಕೊನೆಯದಾಗಿ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಅವರು ತಗೊಳ್ಳುವಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ಸ್ ಗಳ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಎಲಿಜಿಬಲ್ ಇದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಎಲಿಜಿಬಲ್ ಇರೋರು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಕೆಳಗಡೆ ಫಿಸಿಕಲ್ ಟೆಸ್ಟ್ ಬಗ್ಗೆ ಕೂಡ ಕೊಡಿದ್ರೆ, ಇಲ್ಲಿ ನೋಡಿದ್ರೆ ನೀವು 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಒಂದು ರನ್ನಿಂಗ್ ನೀವು ಇಲ್ಲಿ 7 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು 10 ಪುಷಪ್ಸ್ ಕೂಡ ಇರುತ್ತೆ, 10 ಸಿಟಪ್ಸ್ ಮತ್ತೆ 20 ಸ್ಕ್ವಾಟ್ಸ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಇನ್ನು ನೋಡ್ಬೋದು ಇಲ್ಲಿ ಇಲ್ಲಿ ಟೈಮಿಂಗ್ ಕೂಡ ಅವರು ಕೊಡಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೈಮಿಂಗ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ಪೋರ್ಟ್ಸ್ ಸ್ಕಿಲ್ ಟೆಸ್ಟ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡೋದು ನೀವು ಇಲ್ಲಿ ಓನ್ಲಿ PFT ಪಾಸ್ ಅಂತ ಕೊಡೋದಲ್ಲ, ಅಂದ್ರೆ ಯಾರೆಲ್ಲ ಫಿಸಿಕಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗಿರ್ತಾರಲ್ಲ ಅವರಿಗೆ ಮಾತ್ರ ಮುಂದಿನ ಹಂತದಲ್ಲಿ ಸ್ಪೋರ್ಟ್ಸ್ ಟ್ರಯಲ್ ಅನ್ನು ಅವರು ತಗೊಳ್ಳುವಂಥದ್ದು. ಇಲ್ಲಿ ಅವರು ಸೆಪರೇಟ್ ಆಗಿ ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಸ್ಪೋರ್ಟ್ಸ್ ಟ್ರಯಲ್ ಅಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರ್ತಕ್ಕಂಥದ್ದು. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಲಿಂಕ್ ಅನ್ನ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು. ಇನ್ನು ಅರ್ಜಿನ ಸಲ್ಲಿಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು 13 ಫೆಬ್ರವರಿ 2024 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 22 ಫೆಬ್ರವರಿ 2024 ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಪೋರ್ಟ್ಸ್ ಪರ್ಸಸ್ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಗಳ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಮುಖ್ಯವಾಗಿ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಉದ್ಯೋಗಿಯಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿರಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.